ದೇಶಕ್ಕೆ ಪದಕ ತಂದುಕೊಟ್ಟ ಭಾರತದ ಪ್ರಮುಖ ಮಹಿಳಾ ಕುಸ್ತಿಪಟುಗಳು ಬೀದಿಗಿಳಿದು ಹೋರಾಟ ಮಾಡಿದ್ದು ನಿಮಗೆಲ್ಲ ನೆನಪಿರಬಹುದು. ಭಾರತೀಯ ಕುಸ್ತಿ ಮಂಡಲದ ಮಾಜಿ ಅಧ್ಯಕ್ಷ ಹಾಗೂ ಮಾಜಿ ಸಂಸದ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ವಿರುದ್ಧ ದೈಹಿಕ ಕಿರುಕುಳದ ಗಂಭೀರ ಆರೋಪಗಳು ಕೇಳಿಬಂದಿದ್ವು. ಆದರೆ ಇತ್ತೀಚಿನ ಕಾನೂನು ಪ್ರಕ್ರಿಯೆಗಳು ಮತ್ತು ಬೆಳವಣಿಗೆಗಳಲ್ಲಿ ಬ್ರಿಜ್ ಭೂಷಣ್ಗೆ ಸಿಕ್ಕಿರುವ ಖುಲಾಸೆ ಈಗ ದೇಶದಾದ್ಯಂತ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. ವಿರೋಧ ಪಕ್ಷಗಳು ಈ ತೀರ್ಪು ಮತ್ತು ತನಿಖಾ ಸಂಸ್ಥೆಗಳ ಬಗ್ಗೆ ಎತ್ತಿರುವ ಪ್ರಶ್ನೆಗಳೇನು? ದೇಶದ ಭವಿಷ್ಯವಾಗಿರುವ ಯುವ ಜನತೆ ಹಾಗೂ ಕ್ರೀಡಾಪಟುಗಳು ಈ ಬೆಳವಣಿಗೆಯನ್ನ ಹೇಗೆ ನೋಡ್ತಿದ್ದಾರೆ? ಇದು ಕೇವಲ ಒಂದು ರಾಜಕೀಯ ಸಂಘರ್ಷವೋ ಅಥವಾ ದೇಶದ ಕ್ರೀಡಾ ವ್ಯವಸ್ಥೆ ಮತ್ತು ನ್ಯಾಯಾಂಗ ವ್ಯವಸ್ಥೆಯ ಮೇಲಿರುವ ನಂಬಿಕೆಯ ಪ್ರಶ್ನೆಯೋ? ಅಸಲಿಗೆ ದೇಶದ ರಾಜಕೀಯದಲ್ಲಿ ನಡೀತಾ ಇರೋದಾದ್ರೂ ಏನು? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಭಾರತೀಯ ಕ್ರೀಡಾ ಮತ್ತು ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ಪ್ರಭಾವಶಾಲಿ ಕಾನೂನು ಹೋರಾಟಗಳಲ್ಲಿ ಒಂದಾದ ಮಹಿಳಾ ಕುಸ್ತಿಪಟುಗಳ ದೈಹಿಕ ಕಿರುಕುಳ ಪ್ರಕರಣವು 2026 ಆಗಸ್ಟ್ 3ರಂದು ಪ್ರಮುಖ ನ್ಯಾಯಾಂಗ ತೀರ್ಮಾನಕ್ಕೆ ಸಾಕ್ಷಿಯಾಯಿತು. ದೆಹಲಿಯ ನ್ಯಾಯಾಲಯದ ಹೆಚ್ಚುವರಿ ಮುಖ್ಯ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅಶ್ವಿನಿ ಪನ್ವಾರ್ ಅವರು ಭಾರತೀಯ ಕುಸ್ತಿ ಫೆಡರೇಷನ್ನ ಮಾಜಿ ಅಧ್ಯಕ್ಷ ಹಾಗೂ ಬಿಜೆಪಿಯ ಮಾಜಿ ಸಂಸದ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಮತ್ತು ಸಂಘಟನೆಯ ಮಾಜಿ ಸಹ ಕಾರ್ಯದರ್ಶಿ ವಿನೋದ್ ತೋಮಾರ್ ಅವರನ್ನ ಎಲ್ಲ ಆರೋಪಗಳಿಂದ ಖುಲಾಸೆಗೊಳಿಸಿ ಆದೇಶವನ್ನ ಹೊರಡಿಸಿದರು. ಮುಚ್ಚಿದ ಬಾಗಿಲ ಮರೆಯಲ್ಲಿ ನಡೆದ ವಿಚಾರಣೆಯ ನಂತರ ಪ್ರಾಸಿಕ್ಯೂಷನ್ ತನ್ನ ಆರೋಪಗಳನ್ನ ಸಂಶಯಾತೀತವಾಗಿ ಸಾಬೀತುಪಡಿಸಲು ವಿಫಲವಾಗಿದೆ ಎಂಬ ಗ್ರಹಿಕೆಯ ಆಧಾರದ ಮೇಲೆ ಈ ತೀರ್ಪನ್ನ ನೀಡಲಾಯಿತು. ಈ ಸುದೀರ್ಘ ಕಾನೂನು ಪ್ರಕ್ರಿಯೆಯು 2023ರ ಆರಂಭದಲ್ಲಿ ಭಾರತದ ಮುಂಚೂಣಿ ಒಲಿಂಪಿಕ್ ಮತ್ತು ಅಂತಾರಾಷ್ಟ್ರೀಯ ಪದಾಧಿಕಾರಿಗಳಾದ ವಿನೀಶ್ ಫೋಗಟ್, ಸಾಕ್ಷಿ ಮಲ್ಲಿಕ್, ಬಜರಂಗ್ ಪುನಿಯಾ ಹಾಗೂ ಇತರರು ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆಸಿದ ಬೃಹತ್ ಪ್ರತಿಭಟನೆಯಿಂದ ಜಾಗತಿಕ ಗಮನವನ್ನ ಸೆಳೆದಿತ್ತು. ದೆಹಲಿ ಪೊಲೀಸರು ಸಲ್ಲಿಸಿದ್ದ 150 ಪುಟಗಳ ದೋಷಾರೋಪಣೆ ಪಟ್ಟಿಯಲ್ಲಿ ಭಾರತೀಯ ದಂಡ ಸಂಹಿತೆಯ ವಿಭಾಗ 354, 354A, 354D ಮತ್ತು 506(1) ಅಡಿಯಲ್ಲಿ ದೈಹಿಕ ಕಿರುಕುಳ, ಹಲ್ಲೆ, ಹಿಂಬಾಲಿಸುವಿಕೆ ಮತ್ತು ಕ್ರಿಮಿನಲ್ ಬೆದರಿಕೆ ಆರೋಪಗಳನ್ನು ಹೊರಿಸಲಾಗಿತ್ತು. ವಿಚಾರಣೆಯ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ 32 ಸಾಕ್ಷಿಗಳನ್ನ ವಿಚಾರಣೆಗೆ ಒಳಪಡಿಸಿದ್ರು. ಸಾಕ್ಷಿಗಳಲ್ಲಿನ ಕಾಲಾನುಕ್ರಮದ ವ್ಯತ್ಯಾಸಗಳು ಮತ್ತು ಅಸಂಗತತೆಗಳನ್ನು ಆಧರಿಸಿ ನ್ಯಾಯಾಲಯವು ಆರೋಪಿಗಳನ್ನ ದೋಷಮುಕ್ತಗೊಳಿಸಿತು. ಸ್ನೇಹಿತರೆ, ನ್ಯಾಯಾಲಯವು ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಅವರನ್ನ ಖುಲಾಸೆಗೊಳಿಸಿದ ತಕ್ಷಣವೇ ದೇಶದ ಪ್ರಮುಖ ವಿರೋಧ ಪಕ್ಷಗಳಾದ ಕಾಂಗ್ರೆಸ್, ಆಮ್ ಆದ್ಮಿ ಪಾರ್ಟಿ, ಸಮಾಜವಾದಿ ಪಾರ್ಟಿ ಹಾಗೂ ಎಡಪಂಥೀಯ ಪಕ್ಷಗಳು ಅತ್ಯಂತ ಕಠಿಣ ರಾಜಕೀಯ ಪ್ರಕ್ರಿಯೆಗಳನ್ನ ನೀಡಿವೆ. ವಿರೋಧ ಪಕ್ಷಗಳ ನಾಯಕರು ಈ ತೀರ್ಪನ್ನು ನ್ಯಾಯಾಂಗ ವ್ಯವಸ್ಥೆಯ ಸೋಲಿಗಿಂತ ಹೆಚ್ಚಾಗಿ ಆಡಳಿತ ಸರ್ಕಾರಿ ಯಂತ್ರದ ಪಕ್ಷಪಾತದ ಫಲಿತಾಂಶ ಎಂದು ವ್ಯಾಖ್ಯಾನಿಸಿದ್ದಾರೆ. ಪ್ರಮುಖ ವಿರೋಧ ಪಕ್ಷಗಳ ವಿಶ್ಲೇಷಣೆಯ ಪ್ರಕಾರ ಆರೋಪಿಯು ಆಡಳಿತ ಪಕ್ಷದ ಪ್ರಮುಖ ಸಂಸದರಾಗಿದ್ದ ಕಾರಣ ತನಿಖೆಯ ಆರಂಭಿಕ ಹಂತದಿಂದಲೇ ದೆಹಲಿ ಪೊಲೀಸರು ಮತ್ತು ಸರ್ಕಾರದ ತನಿಖಾ ಸಂಸ್ಥೆಗಳು ಪ್ರಕರಣವನ್ನ ದುರ್ಬಲಗೊಳಿಸಲು ಯತ್ನಿಸಿದ್ವು. ದೇಶಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೀರ್ತಿ ತಂದ ಒಲಿಂಪಿಕ್ ಪದಕ ವಿಜೇತ ಕ್ರೀಡಾಪಟುಗಳು ಎಫ್ಐಆರ್ ದಾಖಲಿಸಲು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಬೇಕಾಯಿತು ಎಂಬ ಅಂಶವನ್ನ ಪ್ರಸ್ತಾಪಿಸಿರುವ ವಿರೋಧ ಪಕ್ಷಗಳು ಪ್ರಭುತ್ವವು ಆಡಳಿತ ನಾಯಕನಿಗೆ ನೀಡಿದ ರಾಜಕೀಯ ರಕ್ಷಣೆಯನ್ನ ತೀವ್ರವಾಗಿ ಖಂಡಿಸಿವೆ. ರಾಜಕೀಯ ಅಧಿಕಾರ ಮತ್ತು ಸ್ನಾಯು ಶಕ್ತಿಯನ್ನ ಬಳಸಿಕೊಂಡು ಸಾಕ್ಷಿಗಳನ್ನ ಹೆದರಿಸಲಾಯಿತು ಮತ್ತು ದೂರು ಹಿಂಪಡೆಯುವಂತೆ ಒತ್ತಡವನ್ನ ಹೇರಲಾಯಿತು ಎಂಬುದು ವಿಪಕ್ಷಗಳ ಮುಖ್ಯ ಆರೋಪವಾಗಿದೆ. ವಿರೋಧ ಪಕ್ಷಗಳ ನಾಯಕರು ಕೇಂದ್ರ ಸರ್ಕಾರದ ಬೇಟಿ ಬಚಾವೋ ಬೇಟಿ ಪಡಾವೋ ಪ್ರಚಾರ ಅಭಿಯಾನವನ್ನು ಈ ತೀರ್ಪಿನ ಹಿನ್ನೆಲೆಯಲ್ಲಿ ತೀವ್ರವಾಗಿ ವಿಡಂಬಿಸಿದ್ದಾರೆ. ದೇಶದ ಹೆಮ್ಮೆಯ ಹೆಣ್ಣು ಮಕ್ಕಳಿಗೆ ತಮ್ಮದೇ ಆಡಳಿತ ಮಂಡಳಿಯ ಅಧ್ಯಕ್ಷರಿಂದ ದೈಹಿಕ ಶೋಷಣೆಯಾದಾಗ ಅವರಿಗೆ ನ್ಯಾಯವನ್ನ ಒದಗಿಸಲು ವಿಫಲವಾದ ವ್ಯವಸ್ಥೆಯು ಸಾಮಾನ್ಯ ಮಹಿಳೆಯರಿಗೆ ರಕ್ಷಣೆಯನ್ನ ನೀಡುವಲ್ಲಿ ಹೇಗೆ ಯಶಸ್ವಿಯಾಗಬಲ್ಲದು ಎಂದು ಪ್ರಶ್ನಿಸಲಾಗಿದೆ. ಆಡಳಿತ ಪಕ್ಷವು ಕ್ರೀಡಾ ಸಂಸ್ಥೆಗಳನ್ನು ತನ್ನ ರಾಜಕೀಯ ಲಾಭಕ್ಕಾಗಿ ನಿಯಂತ್ರಿಸುತ್ತಿದೆ ಮತ್ತು ಸಂತ್ರಸ್ತರ ಪರವಾಗಿ ನಿಲ್ಲುವ ಬದಲು ಆರೋಪಿಯ ರಾಜಕೀಯ ಪ್ರಭಾವಕ್ಕೆ ಶರಣಾಗಿದೆ ಎಂದು ವಿಪಕ್ಷಗಳು ಆರೋಪಿಸಿವೆ. ಇನ್ನು ಸ್ನೇಹಿತರೆ, ಖುಲಾಸೆ ತೀರ್ಪು ಹೊರಬಿದ್ದ ನಂತರ ದೇಶದ ಯುವ ಜನತೆ, ವಿಶೇಷವಾಗಿ ವಿಶ್ವವಿದ್ಯಾನಿಲಯಗಳ ವಿದ್ಯಾರ್ಥಿಗಳು, ಯುವ ಕ್ರೀಡಾಪಟುಗಳು ಮತ್ತು ಸಾಮಾಜಿಕ ಕಾರ್ಯಕರ್ತರಲ್ಲಿ ಆಳವಾದ ನಿರಾಶವಾದ ಹಾಗೂ ಆಕ್ರೋಶ ವ್ಯಕ್ತವಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ವಿವಿಧ ಶೈಕ್ಷಣಿಕ ಸಂಸ್ಥೆಗಳ ಆವರಣದಲ್ಲಿ ಯುವ ಜನತೆಯು ಈ ಬೆಳವಣಿಗೆಯನ್ನು ನ್ಯಾಯದ ವಿಫಲತೆ ಎಂದು ಕರೆದಿದ್ದಾರೆ. ಪ್ರಶಸ್ತಿಗಳನ್ನ ಗೆದ್ದಾಗ ಕ್ರೀಡಾಪಟುಗಳನ್ನ ಕೊಂಡಾಡುವ ವ್ಯವಸ್ಥೆಯು ಇವರು ತಮ್ಮ ಆತ್ಮ
ಗೌರವ ಮತ್ತು ಸುರಕ್ಷತೆಗಾಗಿ ಧ್ವನಿ ಎತ್ತಿದಾಗ ಇವರನ್ನ ಸಂಪೂರ್ಣವಾಗಿ ಕೈಬಿಡಲಾಗುತ್ತದೆ, ಜೊತೆಗೆ ಹತ್ತಿಕ್ಕಲಾಗುತ್ತದೆ ಎಂಬ ಭಾವನೆ ಯುವ ಪೀಳಿಗೆಯಲ್ಲಿ ವ್ಯಕ್ತವಾಗ್ತಿದೆ. ಈ ತೀರ್ಪು ಭಾರತದ ಗ್ರಾಮೀಣ ಕ್ರೀಡಾ ಪರಿಸರ ವ್ಯವಸ್ಥೆಯ ಮೇಲೆಯೂ ಗಂಭೀರ ಆತಂಕವನ್ನ ಮೂಡಿಸಿದೆ. ಹರಿಯಾಣ, ಪಂಜಾಬ್ ಮತ್ತು ಉತ್ತರ ಪ್ರದೇಶದ ಸಾಂಪ್ರದಾಯಿಕ ಅಖಾಡಗಳಲ್ಲಿ ತರಬೇತಿಯನ್ನ ಪಡೆಯುತ್ತಿರುವ ಯುವ ಕ್ರೀಡಾಪಟುಗಳು ಹಾಗೂ ಅವರ ಪೋಷಕರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ಮಹಿಳಾ ಕುಸ್ತಿಪಟುಗಳು ಭಾರತದಂತಹ ಪುರುಷ ಪ್ರಧಾನ ಸಮಾಜದಲ್ಲಿ ಸಾಮಾಜಿಕ ಕಟ್ಟುಪಾಡುಗಳನ್ನ ಮೀರಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆದವರು. ಆದರೆ ಕ್ರೀಡಾ ಸಂಸ್ಥೆಗಳ ಉನ್ನತ ಅಧಿಕಾರಿಗಳ ಕಿರುಕುಳದ ವಿರುದ್ಧ ಒಲಿಂಪಿಕ್ ಪಟುಗಳೇ ಸುದೀರ್ಘ ಹೋರಾಟವನ್ನ ನಡೆಸಿದ್ರೂ ಕೂಡ ಶಿಕ್ಷೆಯಾಗುವುದಿಲ್ಲ ಎಂದಾದಲ್ಲಿ ಪೋಷಕರು ತಮ್ಮ ಹೆಣ್ಣು ಮಕ್ಕಳನ್ನ ಕ್ರೀಡಾರಂಗಕ್ಕೆ ಕಳುಹಿಸಲು ಹಿಂಜರಿಯುತ್ತಾರೆ ಎಂಬ ಕಾಳಜಿಯನ್ನ ಯುವ ಅಥ್ಲೆಟ್ಗಳು ವ್ಯಕ್ತಪಡಿಸಿದ್ದಾರೆ. ಕ್ರೀಡಾ ಸಂಸ್ಥೆಯಲ್ಲಿ ದೈಹಿಕ ಕಿರುಕುಳವನ್ನ ತಡೆಗಟ್ಟಲು ಇರಬೇಕಾದ ಆಂತರಿಕ ದೂರು ಸಮಿತಿಗಳು ಸಂಪೂರ್ಣವಾಗಿ ನಿಷ್ಕ್ರಿಯಗೊಂಡಿವೆ ಎಂಬುವುದು ಯುವ ವಿದ್ಯಾರ್ಥಿ ಸಂಘಟನೆಗಳ ಮತ್ತೊಂದು ಪ್ರಮುಖ ಆಕ್ಷೇಪಣೆಯಾಗಿದೆ. ಅಧಿಕಾರದಲ್ಲಿರುವ ನಾಯಕರ ವಿರುದ್ಧ ದೂರನ್ನ ನೀಡಿದಾಗ ಇವರಿಗೆ ಯಾವುದೇ ಬೆಂಬಲ ಸಿಗದಿರುವುದು ಮತ್ತು ದೀರ್ಘಕಾಲದ ನ್ಯಾಯಾಂಗ ವಿಳಂಬವು ಸಂತ್ರಸ್ತರನ್ನೇ ಇನ್ನಷ್ಟು ಕಷ್ಟಕ್ಕೆ ಒಳಪಡಿಸುತ್ತದೆ ಎಂಬ ತೀರ್ಮಾನಕ್ಕೆ ಯುವ ಜನತೆ ತಲುಪಿದ್ದಾರೆ. ಇನ್ನು ಸ್ನೇಹಿತರೆ, ನ್ಯಾಯಾಲಯದ ತೀರ್ಪು ಪ್ರಕಟವಾದ ತಕ್ಷಣವೇ ಸಂತ್ರಸ್ತ ಕ್ರೀಡಾಪಟುಗಳ ಪರವಾಗಿ ಮುಂಚೂಣಿಯಲ್ಲಿದ್ದ ವಿನೇಶ್ ಪೋಗಟ್ ಮತ್ತು ಬಜರಂಗ್ ಪುನಿಯಾ ಅವರು ತೀವ್ರ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ತೀರ್ಪಿನಿಂದ ತಮಗೆ ತೀವ್ರ ನಿರಾಶೆಯಾಗಿದೆಯಾದರೂ ತಮ್ಮ ಹೋರಾಟ ಇಲ್ಲಿಗೆ ಅಂತ್ಯಗೊಂಡಿಲ್ಲ ಎಂದು ಇವರು ಸ್ಪಷ್ಟಪಡಿಸಿದ್ದಾರೆ. ಆರೋಪಿಯು ತನ್ನ ರಾಜಕೀಯ ಬಲದಿಂದ ಬೆದರಿಕೆ ಹಾಕಿ ಹಲವು ಹೆಣ್ಣು ಮಕ್ಕಳು ದೂರು ಹಿಂಪಡೆಯುವಂತೆ ಮಾಡಿದ್ದರೂ ತಾವು ಉನ್ನತ ನ್ಯಾಯಾಲಯಕ್ಕೆ ಅಂದ್ರೆ ದೆಹಲಿ ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸುವುದಾಗಿ ಪ್ರಕಟಿಸಿದ್ದಾರೆ. ಸ್ನೇಹಿತರೆ, ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಅವರ ಖುಲಾಸೆಯು ಭಾರತೀಯ ಕ್ರೀಡಾ ಆಡಳಿತ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸಾಕ್ಷ್ಯಗಳ ಮೌಲ್ಯಮಾಪನ ಮತ್ತು ಸಂಕೀರ್ಣ ರಾಜಕೀಯ ಸಾಮಾಜಿಕ ಚೌಕಟ್ಟುಗಳ ಮೇಲಿನ ಸುದೀರ್ಘ ವಿಮರ್ಶೆಗೆ ಕಾರಣವಾಗಿದೆ. ವಿಚಾರಣಾ ನ್ಯಾಯಾಲಯವು ಕಾನೂನಿನ ತಾಂತ್ರಿಕ ಸಾಕ್ಷ್ಯಾಧಾರಗಳ ಕೊರತೆಯನ್ನ ಎತ್ತಿ ಹಿಡಿದು ತೀರ್ಪನ್ನ ನೀಡಿದ್ದರೂ ಈ ಪ್ರಕರಣವು ದೇಶದ ಕ್ರೀಡಾ ಒಕ್ಕೂಟಗಳಲ್ಲಿ ಆಳವಾಗಿ ಬೇರೂರಿರುವ ಅಸಮಾಧಾನ, ಅಧಿಕಾರ ಚೌಕಟ್ಟನ್ನ ಅನಾವರಣಗೊಳಿಸಿದೆ. ಇನ್ನು ವಿರೋಧ ಪಕ್ಷಗಳು ವ್ಯಕ್ತಪಡಿಸಿರುವ ರಾಜಕೀಯ ಆಕ್ಷೇಪಣೆಗಳು ಹಾಗೂ ಯುವ ಜನತೆಯಲ್ಲಿ ಮೂಡಿರುವ ಕಳವಳಗಳು ಕೇವಲ ಒಂದು ನಿರ್ದಿಷ್ಟ ವ್ಯಕ್ತಿಯ ಖುಲಾಸೆಗೆ ಸೀಮಿತವಾಗಿರದೆ ಶೋಷಣೆಯ ವಿರುದ್ಧ ಧ್ವನಿ ಎತ್ತುವ ಮಹಿಳೆಯರಿಗೆ ಸಿಗುವ ಬೆಂಬಲದ ಕೊರತೆಯನ್ನ ತೋರಿಸುತ್ತದೆ. ಸಂತ್ರಸ್ತ ಕ್ರೀಡಾಪಟುಗಳು ದೆಹಲಿ ಹೈಕೋರ್ಟ್ ಮೆಟ್ಟಿಲೇರಲು ನಿರ್ಧರಿಸಿರುವುದರಿಂದ ಈ ಕಾನೂನು ಸಮರವು ಮುಂದುವರಿಯಲಿದ್ದು ಕ್ರೀಡಾ ಸಂಸ್ಥೆಗಳಲ್ಲಿ ತಕ್ಷಣದ ಪಾರದರ್ಶಕತೆ ಮತ್ತು ಜವಾಬ್ದಾರಿಯುತ ಸುಧಾರಣೆಗಳನ್ನು ತರುವುದು ಭಾರತೀಯ ಕ್ರೀಡಾರಂಗದ ಭವಿಷ್ಯಕ್ಕೆ ಅತ್ಯಂತ ಕಡ್ಡಾಯವಾಗಿದೆ. ಇನ್ನು ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಅವರ ಕೇಸು ಖುಲಾಸೆ ಆಗ್ತಿದ್ದಂತೆ ಬಿಜೆಪಿ ಬೆಂಬಲಿಗರು ಕೂಡ ಸಂತಸವನ್ನ ವ್ಯಕ್ತಪಡಿಸಿದ್ದು ನರೇಂದ್ರ ಮೋದಿ ಅವರ ಬಳಿಕ ನೀವೇ ದೇಶದ ಪ್ರಧಾನಿಯಾಗಬೇಕು ಅಂತ ತಮ್ಮ ಇಚ್ಛೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಂತಹ ವ್ಯಕ್ತಿಗಳು ದೇಶದ ಪ್ರಧಾನಿಯಾಗಿ ದೇಶವನ್ನ ಮತ್ತೊಂದು ಲೆವೆಲ್ಗೆ ತಗೊಂಡು ಹೋಗುವುದು ಇವರ ಜವಾಬ್ದಾರಿಯಾಗಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.